ಇಂದು ಮಹಾಶಿವರಾತ್ರಿ. ಲೋಕದ ಜನರೆಲ್ಲರೂ ಸಂತೋಷದಿಂದ ಹಬ್ಬವನ್ನು ಮಾಡಿ ಉಂಡು ತಿಂದು ನಲಿಯುತ್ತಿರುವಲ್ಲಿ 3-4 ದಿನಗಳಿಂದಲೂ ಉಪವಾಸದಿಂದ ಸಾಯುತ್ತಿರುವ ನಮಗೆ ಒಂದು ತುತ್ತು ಅನ್ನವೂ ಕೂಡ ಇಲ್ಲದಂತಾಗಿದೆ. ನಮ್ಮ ಕಷ್ಟವನ್ನು ಎಂದಿಗೆ ಪರಿಹರಿಸಿ ಕಾಪಾಡುವೆಯೋ ನಾನು ಬೇರೆ ಕಾಡೆ. ದೇವರೇ, ನೀಲ ದೇವರು ಎಲ್ಲಿರುವನೆಯಾ ನಿನ್ನ ದೇವರು? ಹೇಗಿರುವನೆಯಾ ನಿನ್ನ ದೇವರು? ದೇವರಂತೆ ದೇವರು ಏಕೆ ಇಲ್ಲವೇ? ಅಮ್ಮ ಅಮ್ಮ, ಹಸಿವಾಗುತ್ತಿರು, ತಿನ್ನಲು ಏನಾದರೂ ಆಹಾರ ಕೊಡಮ್ಮ. ಹೋಗಿ ಅವರ ಮುಂದೆ ಬಡಿದುಕೊಳ್ಳಿ, ನನ್ನ ಮುಂದೆ ಯಾಕೆ ಬಡಿದುಕೊಳ್ಳುವಿರಿ? ನೀಲ, ನಿನ್ನ ಮಾತುಗಳು ಎಲ್ಲ ಮೀರುತ್ತಿದೆ. ನೋಡಿ ನೋಡಿ, 4 ದಿನಗಳಿಂದಲೂ ಉಪವಾಸದಿಂದ ಸಾಯುತ್ತಿರುವ ಈ ಮಕ್ಕಳು, ಈ ಸಂಸಾರ, ಇದೊಂದು ಬಾಳೆ. ಹೆಂಡತಿ ಮಕ್ಕಳಿಗೆ ಒಂದು ತುತ್ತು ಕೂಡು ಹಾಕಲಾರದ ನೀವು ಒಬ್ಬ ಗಂಡಸೆ. ದುಡಿಯುವವರಿಗೆ ಪ್ರಪಂಚ ದೊಡ್ಡದು. ನೀಲ ನೀಲ, ನೀನೊಂದು ಗೋಡೆಯ ಮರೆಯ ವಸ್ತು. ಪ್ರಪಂಚ ದೊಡ್ಡದೆಂದು ನನಗೆ ಬೋಧಿಸುವುದಕ್ಕೆ ಬರಬೇಡ. ನನ್ನನ್ನೇನು ಕೈಲಾಗದ ಹೇಡಿ ಎಂದು ಭಾವಿಸಿರುವೆಯಾ? ಬೇಟೆಗೆ ಹೋದಲ್ಲಿ ಮೃಗಗಳೇ ಸಿಕ್ಕುವುದಿಲ್ಲ. ಅಂಬಿನ ಗುರಿ ಇಟ್ಟರೆ ಮೃಗಗಳು ನಿಂತಲ್ಲಿಯೇ ಮಾಯ. ನವಿಲನ್ನು ಹೊಡೆದರೆ ಕಾಗೆಯಾಗುವುದು. ಇದನ್ನು ನನ್ನ ಗ್ರಹಚಾರವೆನ್ನುವೆಯಾ ಅಥವಾ ಇಲ್ಲವೇ ಗಂಡನೆಂದು ಹೇಳಿಕೊಂಡು ಸಂಸಾರವನ್ನು ನಿರ್ವಹಿಸುವ ನಿಮಗೆ ಹೆಂಡತಿ ಮಕ್ಕಳೇಕೆ ಹೇಳಿ? ನೀಲ, ಇದೇ ರೀತಿ ಮಾತನಾಡುತ್ತಿದ್ದರೆ ಇದೇ ರೀತಿ ಬುದ್ಧಿ ಕಲಿಸಬೇಕಾದೀತು. ಜೋಕೆ, ಹೋಗಬೇಡಿ, ಬನ್ನಿ, ಹೋಗಬೇಡಿ. ಈ ನನ್ನ ಹಸಿದ ಕಣ್ಣುಗಳನ್ನು ಒಮ್ಮೆ ದೃಷ್ಟಿಸಿ ನೋಡಿ, ಮತ್ತೊಮ್ಮೆ ನನ್ನನ್ನು ಶಿಕ್ಷಿಸಿ. ಹೋಗಬೇಡಿ, ಹೋಗಬೇಡಿ. ವಿಧಾತಾ 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 ವಿಧಾತಾ. ಓ ಪ್ರಣತ ಜನಾಕ್ಷ ವಿಧಾತಾ, ಅವತಾರಿಸು ಶೋಕ ಪ್ರಘಾತ, ಅವತಾರಿಸು ಶೋಕ ಪ್ರಘಾತ. ಓ ಪ್ರಣತ ಜನಾಕ್ಷ ವಿಧಾತಾ, ಅವತಾರಿಸು ಶೋಕ ಪ್ರಘಾತ, ಅವತಾರಿಸು ಶೋಕ ಪ್ರಘಾತ. ಬಾಳಿನ ಬಾನು ಲೋಕಿತ ಮಾಯೆ ಸುರಿಯುತ್ತಿದೆ ಕ್ಷೀರಸಾರ. ಬಾಳಿನ ಬಾನು ಲೋಕಿತ ಮಾಯೆ ಸುರಿಯುತ್ತಿದೆ ಕ್ಷೀರಸಾರ. ಜೀವನ ಶ್ರುತಿ ಬೃಹದಾಶಯ ತೊರೆದು, ಜೀವನ ಶ್ರುತಿ ಬೃಹದಾಶಯ ತೊರೆದು ಎರಚುತ್ತಿದೆ ಮನವಾರ, ಧಗಧಗಿಸುತ್ತಿದೆ ಮನವಾರ, ಧಗಧಗಿಸುತ್ತಿದೆ ಮನವಾರ. ಧೂಮಲವಾಯಿತು ಆಸೆಯ ನಗರ, ಧೂಮಲವಾಯಿತು ಆಸೆಯ ನಗರ. ತೋರು ಜೀವ ಪ್ರಘಾತ, ತೋರು ಜೀವ ಪ್ರಘಾತ. ಬಡವನ ಬಾಳು 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 ಬಾಳು. ಬಡವನ ಬಾಳು ಗಿಂತ, ಬಡವನ ಬಾಳುಗೆ ಗಿಂತ ಅಡಸಿದ ಪಾಪವಿದೆಯೋ ವಿಧಿಯೇ, ಅಡಸಿದ ಪಾಪವಿದೆಯೋ ವಿಧಿಯೇ. ಬಡವನ ಬಾಳುಗೆ ಬಡವನಾಗಿ ಬಾಳುವುದಿದು ಜಗದೀಗ, ಬಡ
ಬಡವನಾಗಿ ಬಾಳುವುದಿದು ಜಗರೇ ಕೂಳವಾಳು ಮೋಡಾಂಧಕಾರವಿತೋ ಕೂಳವಾಳು ಮೋಡಾಂಧಕಾರವಿತೋ ಬಡವನ ಬಾಳುಗೆ ಇಂಥ ಅಡಸಿದ ಪಾಪವಿದ್ದಯ್ಯೋ ವಿಧಿಯೇ ಬಡವನ ಬಾಳುಗೆ ಅಯ್ಯೋ ಪಾಪಿ ಬಡತನವೇ. ಅರಣ್ಯದಲ್ಲಿ ವಾಸಿಸುವ ಮೃಗ ಪಕ್ಷಿಗಳಿಗೂ ಈ ಬಡತನದ ಭಯವಿಲ್ಲ ಅಂದ ಮೇಲೆ ಈ ಮಾನವನಿಗೇಕೆ ಈ ಬಡತನದ ಗೋಳು? ನಿಜ ನಿಜ, ಹೆಂಡತಿ ಮಕ್ಕಳನ್ನು ಸಾಕಲಾರದ ನಾನೊಬ್ಬ ಗಂಡಸಿ ಕೋಪದ ಬರದಲ್ಲಿ ನೀಲಳನ್ನು ಶಿಕ್ಷಿಸಿ ಬಂದೆ. ಪಾಪ, ಅವಳು ತಾನೇ ಏನು ಮಾಡಿಯಾಳು. ಎಂದು ಯಾವುದಾದರೊಂದು ಮೃಗವನ್ನು ಬೇಟೆಯಾಡಿ ಅದರ ಮಾಂಸವನ್ನು ಪೇಟೆಯಲ್ಲಿ ಮಾರಿ ಆಹಾರ ಸಾಮಗ್ರಿಗಳನ್ನು ಮನೆಗೆ ತೆಗೆದುಕೊಂಡು ಹೋಗಲೇಬೇಕು. ಅದುವರೆವಿಗೂ ಮನೆಯ ಹೊಸ್ತಿಲನ್ನು ಸಹ ತೊಳೆಯುವುದಿಲ್ಲ. ಬಡತನವು ಮನುಷ್ಯನನ್ನು ಎಂತಹ ಹೀನ ಸ್ಥಿತಿಗೆ ತರುತ್ತದೆ. ಇದೆಲ್ಲವೂ ನನ್ನ ಗ್ರಹಚಾರ. ಎಲ್ಲವೋ ಪಾಪಿ ಬಡತನವೇ. ಎಂದು ಯಾವುದಾದರೊಂದು ಮೃಗವು ನನ್ನ ಬಾಣಕ್ಕೆ ತುತ್ತಾಗಲಿ, ಅದರೊಂದಿಗೆ ನಿನ್ನನ್ನೂ ಬೇಟೆಯಾಡುವೆನು. ನವಿಲು ನವಿಲು, ಛೆ! ಇದೇನು ನನ್ನ ಗ್ರಹಚಾರದ ಮಾಟವೋ ಅಥವಾ ದುರಾದೃಷ್ಟದ ಆಟವೋ ನಾನು ಕಾಣೆ. ಮರದ ಮೇಲಿದ್ದಾಗ ನವಿಲಾಗಿದ್ದುದನ್ನು ಕಣ್ಣಾರೆ ಕಂಡೆ. ಈಗ ಕೆಳಗೆ ಬೀಳುವಾಗ ಕಾಗೆಯಾಗಿರುವುದಲ್ಲ. ಆಗಲಿ, ಇಲ್ಲೇ ಮರೆಯಲ್ಲಿ ಕುಳಿತು ಇನ್ನೂ ನನ್ನ ಅದೃಷ್ಟವನ್ನು ಪರೀಕ್ಷಿಸಿಯೇ ಬಿಡುತ್ತೇನೆ. ಅಯ್ಯೋ ಅಯ್ಯಯ್ಯೋ, ಏನಪ್ಪ ಇದು ಕಾಡ್ಗಿಚ್ಚು, ಸುತ್ತಲೂ ಬೆಂಕಿ. ಅಯ್ಯಯ್ಯೋ, ನಾನೇ ಬೆಂಕಿ ಕಡೆ ಹೋಗ್ತಿದ್ದೀನೋ ಇಲ್ಲ ಬೆಂಕಿನೇ ನನ್ನ ಕಡೆ ಬರ್ತಾ ಇದೆ, ನನಗೆ ಗೊತ್ತಾಗ್ತಿಲ್ವಲ್ಲ. ಹಾ, ಮೊದಲು ಒಂದು ಕಡೆಯಿಂದ ಬರ್ತಾ ಇತ್ತು, ಈಗ 4 ಕಡೆಯಿಂದ ಬರ್ತಾ ಇದೆಯಲ್ಲಪ್ಪ ಬೆಂಕಿ. ಏನಪ್ಪ ಮಾಡೋದು? ಏನೋ ಬಂದಿದ್ದಕ್ಕೆ ಒಂದಷ್ಟು ಮಂಗಳಾರತಿ ಆದ್ರೂ ಮಾಡ್ಕೊಂಡು ಹೋಗೋಣ. ಅಪ್ಪ ಶಿವ ಶಂಕರ, ಶಿವ ಶಂಕರ ರುದ್ರ. ಹಾ, ಇದೇನಿದು? ದೇವಸ್ಥಾನ ಬಾಗಿಲು ತೆಗೆದು ಬಿಟ್ಟಿದೆ. ನಿನ್ನೆ ನಾನು ಬಾಗಿಲು ಹಾಕೊಂಡು ಹೋಗಿದ್ದು ಚೆನ್ನಾಗಿ ನೆನಪಿದೆ. ಯಾರು ಬಾಗಿಲು ತೆಗೆದ್ರು? ನಮ್ಮ ಅಪ್ಪ ಏನಾರು ಬಂದಿದ್ನೆ? ಛೇ ಛೇ, ಅವನು ಯಾಕೆ ಬರ್ತಾನೆ? ನೀನೇ ಹೋಗು ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಅವನ್ನೆಲ್ಲ ಹೊರಟೋಗ್ಬಿಟ್ಟ. ಏನ್ ಮಾಡ್ಲಿ, ಇಲ್ಲಿ ಪೂಜೆ ಮಾಡೋಣ. ಮೃತ್ಯುಂಜಯ. ಅಯ್ಯಯ್ಯಯ್ಯಯ್ಯಯ್ಯೋ, ಈ ಗಲಾಟೆಯಲ್ಲಿ ಗಂಟೆ ತರೋದ್ನೇ ಮರ್ತು ಬಿಟ್ನಲ್ಲ. ಗಂಟಾನಾದ ಇಲ್ಲದೆ ಪೂಜೆ ಮಾಡಬಾರ್ದು ಕಣೋ ಅಂತ ನಮ್ಮಪ್ಪ ಹೇಳ್ತಿದ್ದ. ತಿರ್ಗಾ ಮನೆಗೆ ಹೋಗೋಣ ಅಂದ್ರೆ 3 ಗಾವದ ಇರೋ ಮನೆಗೆ ಹೋಗ್ಬೇಕು ನಾನು. ಮನೆ ಬೇರೆ ದೂರ. ಏನ್ ಮಾಡೋದು? ಅದಕ್ಕೆ ಯಾಕೆ ಯೋಚನೆ? ಹಾಗಿದ್ರು ದೊಡ್ಡ ಗಟ್ಟೆ ನೇತು ಹಾಕಿದ್ದೆ ದೇವಸ್ಥಾನದಲ್ಲಿ, ಇದನ್ನೇ ಟನ್ ಅಂತ ಬಡದ್ರಾಯ್ತು. ಶಂಕರ ಮೃತ್ಯುಂಜಯ ಕಂಠ ಅಮೃತ್ಯ ಮೃತ್ಯುಂಜಯ. ಇದೇನು ದೇವರಿಗೆ ಕಣ್ಣು ಮೂಗು ಮುಖ ಎಲ್ಲ ಬಂದ್ಬಿಟ್ಟಿದೆ. ಅಯ್ಯೋ, ಗಡ್ಡ ಮೀಸೆ ಬೇರೆ ಬಂದಿದೆ. ಓ, ಈಗ ಗೊತ್ತಾಯ್ತು. ಹಿಂದೆ ಅರ್ಜುನನ ಹತ್ರ ಯುದ್ಧ ಮಾಡೋದಕ್ಕೆ ಈಶ್ವರ ಕಿರಾತನ ವೇಷದಲ್ಲಿ ಬಂದಿದ್ದಂತೆ. ಹಾಗೆ ಈಗ ಯುದ್ಧ ಮಾಡಕ್ ಬಂದಿರ್ಬೇಕು. ಯುದ್ಧ ಯಾರ ಮೇಲೆ ಯುದ್ಧ ಮಾಡಕ್ಕೆ? ನನ್ನ ಮೇಲ? ಛೇ ಛೇ ಛೇ, ನಾನು ವೀರ ಶೂರ ಪರಾಕ್ರಮಿ, ನನ್ನ ಮೇಲೆ ಯಾಕೆ ಯುದ್ಧ ಮಾಡಕ್ ಬರ್ತಾನೆ? ಯಾಕೆ ಬಂದ? ಗೊತ್ತಾಯ್ತು. ಇತ್ತೀಚೆಗೆ ನಮ್ಮ ಅಪ್ಪನ ಅನಾಚಾರ ಜಾಸ್ತಿ ಆಗ್ತಾ ಇದೆ, ಅವನಿಗೆ ಬುದ್ಧಿ ಕಲಿಸೋಕ್ಕೋಸ್ಕರ ಬಂದಿರಬೇಕು. ನೋಡಪ್ಪ ನೋಡಪ್ಪ, ಶಿವ ಶಂಕರ ಮಹಾದೇವ, ನೋಡಪ್ಪ, ನಾನೇನೂ ಅಪರಾಧ ಮಾಡಿಲ್ಲ. ಅಹರ್ನಿಶಿ ಹಗಲು ರಾತ್ರಿ ನಿನ್ನ ಪೂಜೆನ ಭಕ್ತಿಯಿಂದ ಮಾಡ್ತಾ ಇದ್ದೀನಿ. ನಾನೇನು ಮಾಡ್ಬೇಡಪ್ಪ. ರುದ್ರ ಶಿವ ಶಂಕರ ಬಾ. ನೋಡಪ್ಪ ರುದ್ರ, ಇದು ಕಾಶಿ ಅಡ್ಡ ಬಿದ್ದ. ಏಯ್, ಹೇಳ ಮೇಲೆ. ಶಿವ ಶಂಕರ ಶಿವ ಶಂಕರ ಶಿವ ಶಂಕರ. ಏಯ್, ಯಾರು ನೀನು? ನಾನ್ಯಾರು ಗೊತ್ತಿಲ್ವಾ? ನಾನ್ಯಾರು ಗೊತ್ತಿಲ್ವಾ? ಶಿವಶಂಕರ ಶಿವಶಂಕರ ಗೊತ್ತಿಲ್ಲ, ಹೇಳು. ನೋಡಪ್ಪ, ಏನಪ್ಪ ತಂದೆ, ನಿನ್ನ ಪೂಜೆನ ಭಕ್ತಿಯಿಂದ ಮಾಡ್ತಾ ಇರೋ ಕಾಶಿ ಅಲ್ವೇ ನಾನು? ಶಿವಶಂಕರ ಶಿವಶಂಕರ ಸಾಂಬ ಸದಾ ಶಿವ. ಏಯ್, ನೀನು ಇದುವರೆಗೂ ಮಾಡ್ತಾ ಇದ್ದದ್ದೇನು?
ನಿನ್ನ ಆಚಾರ ಪೂಜೆ ಮಾಡ್ತಾ ಇದ್ದೆ. ಆಚಾರವಂತೆ ಆಚಾರ ನಿನ್ನ ಗ್ರಹಚಾರ. ನನ್ನ ಬೇಟೆಗೆ ಅಡ್ಡಲಾಗಿ ಬಂದೆ ಆ ದ್ರೋಹಿ. ದ್ರೋಹಿ ನಾನಾ? ಏನಪ್ಪ ಶಂಕರ, ಇಷ್ಟು ದಿವಸ ನಿನ್ನ ಪೂಜೆನ ಭಕ್ತಿಯಿಂದ ಮಾಡ್ಕೊಂಡು ಬಂದೆ, ಕೊನೆಗೂ ನನಗೊಂದು ಒಳ್ಳೆ ಬಿರುದು ಕೊಟ್ಟೆಪ್ಪ ದ್ರೋಹಿ ಅಂತ. ಶಿವ ಶಂಕರ. ಏಯ್, ಶಿವನೂ ಇಲ್ಲ ಶಂಕರನೂ ಇಲ್ಲ. ನಾನು ನಿನ್ನಂತೆಯೇ ಒಬ್ಬ ಮನುಷ್ಯ. ಏನಂದೆ? ನೀನು ನನ್ನ ಹಾಗೆ ಮನುಷ್ಯನ? ಮೊದಲೇ ಹೇಳ್ಬಾರ್ದಾಗಿತ್ತೇನೆಯ? ನನಗೆ ಹೆದರಿಕೆ ಆಗ್ಬಿಟ್ಟು ಎದೆಯಲ್ಲಿ ಅವಲಕ್ಕಿ ಕುಟ್ಟಕ್ಕೆ ಶುರು ಆಗೋಯ್ತಲ್ಲಪ್ಪ. ದೇವ್ರೇ ದೇವ್ರೇ. ಏಯ್, ದೇವರು ಎಲ್ಲಿದ್ದಾನೆ ಆ ನಿನ್ನ ದೇವರು? ಹೇಗಿದ್ದಾನೆ ಆ ನಿನ್ನ ದೇವರು? ದೇವರಂತೆ ದೇವರು. ಅಲ್ಲಯ್ಯ, ಮನುಷ್ಯ ಅಂತೀಯ, ದೇವ್ರು ಎಲ್ಲಿದೆ ಅಂತ ಕೇಳ್ತಿದ್ಯಲ್ಲ? ಅಲ್ಲಿ ನೋಡಯ್ಯ, ಅಲ್ಲಿ ನೋಡಯ್ಯ, ಅದೇ ಕಣಯ್ಯ ದೇವ್ರು. ಆ ದೇವ್ರಲ್ವೇನಯ್ಯ? ಕಲ್ಲು ಕಲ್ಲಾಗಿದೆ, ಗುಂಡು ಗುಂಡಾಗಿದೆ, ದೇವರಂತೆ ದೇವರು. ನೋಡಪ್ಪ, ನೋಡೋದಕ್ಕೆ ಕಲ್ಲು ಆಗಿದೆ, ಆದ್ರೆ ಆ ದೇವ್ರ ಹೃದಯ ಮಾತ್ರ ಹೂ ಇದ್ದಾಗಿರ್ತಪ್ಪ. ನೀನು ಪ್ರಾರ್ಥನೆ ಮಾಡಿದ್ರೆ ನೀನು ಕೇಳಿದ ಇಷ್ಟಾರ್ಥವನ್ನು ನೆರವೇರಿಸಿಕೊಡ್ತಾನೆ ನಮ್ಮ ರುದ್ರ ದೇವರು. ಕೈ ಇಲ್ಲ ಕಾಲಿಲ್ಲ, ಹೇಗಯ್ಯ ನಡೆಸುತ್ತೆ? ನಡೆಸ್ಕೊಡ್ತಾನಪ್ಪ. ಬೇಕಾದ್ರೆ ನಿನಗೇನು ಬೇಕೋ ದೇವ್ರನ್ನ ಕೇಳ್ಕೊ, ನಾನು ಪೂಜೆ ಮಾಡ್ತೀನಿ. ಹಾಗಾದರೆ ನನ್ನ ಬೇಟೆಗೆ ಒಂದು ಮೃಗವನ್ನು ಕೊಡಿಸು. ಅಲ್ಲಯ್ಯ, ದೇವ್ರ ಹತ್ರ ಮೃಗ ಬೇಕು ಅಂತ ಕೇಳ್ತಾರಣ್ಣಯ್ಯ. ಏಯ್, ಇಲ್ದೆ ಹೋದ್ರೆ ನಿನ್ನನ್ನೇ ಬೇಟೆ ಆಡುವೆನು. ಬೇಡ ಬೇಡ ಬೇಡ, ನಾನು ಪೂಜೆ ಮಾಡ್ತೀನಿ. ಆಯ್ತು, ಕೈ ಕಟ್ಕೋ. ನನ್ನ ಕೈಯಲ್ಲಯ್ಯ, ನಿನ್ನ ಕೈ ಕಟ್ಕೊ ಅಂತ ನಾನು ಹೇಳಿದ್ದು. ಕೈ ಬಿಡಯ್ಯ ಬಿಡಯ್ಯ. ಅಲ್ಲಯ್ಯ, ನೀನು ಹೊಟ್ಟಿಗೆ ಏನ್ ತಿಂತೀಯ? ನೀನು ಮನುಷ್ಯನಲ್ಲ. ದೇವ್ ನೆಲ ಒಳ್ಳೆ ಕಾಡ ಕಪ್ಪಿ ಅಂತ ಕಾಣುತ್ತೆ. ಬೇಡಪ್ಪ ಬೇಡಪ್ಪ. ನೋಡಯ್ಯ, ನಾನು ಹೇಳ್ದಾಗೆ ಹೀಗೆ ಕೈ ಮುಗಿದು ನಿಂತ್ಕೋ. ಅದ್ ಹೇಗೋ ಗೊತ್ತಿಲ್ಲ. ನಿನಗೆಲ್ಲ ಬರಬೇಕು ಕಾಡ ಪಾಪ ನೀನು. ಏನಿಲ್ಲಪ್ಪ, ನಾನು ನಿನ್ನ ಬೇಟೆ ಬೇಕು ತಾನೆ. ನೋಡು ನೋಡು, ಇಲ್ಲಿ ಬಾ, ಸ್ವಲ್ಪ ಕೈ ಕೊಡ್ಬೇಕು. ಅಯ್ಯಯ್ಯಯ್ಯ, ಕೈ ಕೊಡಯ್ಯ. ಹಾಗಲ್ಲಯ್ಯ, ನೋಡು, ಕೈ ಹೀಗೆ ಹೀಗೆ ನನ್ನ ನೋಡು, ಹೀಗೆ ಜೋಡಿಸಿ ಇಟ್ಕೋಬೇಕು, ಆಯ್ತಾ? ಅಬ್ಬಬ್ಬ, ಇದೇ ನಿನ್ನ ಕೈಯೋ ಕಬ್ಬಣನೋ ಒಳ್ಳೆ ಏನು ಗೊತ್ತಾಗಲ್ಲಪ್ಪ. ಬಾಬಾ ಶಿವ ಶಂಕರ ಸಾಂಬ ಸದಾ ಶಿವ ಶಿವ ಮೃತ್ಯುಂಜಯ ನೀಲಕಂಠ ಶಮೆ ಅಮೃತೇಶ ಶಿವ. ಓಂ ನಮಃ ಶಿವಾಯ. ಯಾಕಯ್ಯ ನೀರಾಗ್ತಿ? ನೋಡಪ್ಪ, ನಾವು ದಿನವೂ ಸ್ನಾನ ಮಾಡಿ ಹೇಗೆ ಶುಚಿರ್ಭೂತರಾಗ್ತೀವೋ ಹಾಗೆ ಪರಮಾತ್ಮನಿಗೆ ಸ್ನಾನ ಮಾಡಿಸಿ ಶುಚಿ ಮಾಡಬೇಕು. ಓಂ ರುದ್ರಾಯ ನಮಃ. ಯಾಕಯ್ಯ ಹೂ ಹಾಕ್ತಿ? ನೋಡಪ್ಪ, ಈ ಜಗತ್ತಿನಲ್ಲಿ ಏನು ಪಾಪ ಅಂತ ಅರಿದೇ ಇರೋ ವಸ್ತು ಅಂದ್ರೆ ಅದು ಹೂವು. ಆ ಹೂವನ್ನ ನಾವು ದೇವರಿಗೆ ಅರ್ಪಿಸಿದ್ರೆ ಆ ದೇವರು ನಮ್ಮನ್ನ ಹೂವನಾಗೆ ಚೆನ್ನಾಗಿ ಬಾಳಿಸ್ತಾನಪ್ಪ. ಓಂ ಚಂದ್ರಶೇಖರಾಯ ನಮಃ, ರುದ್ರಾಯ ನಮಃ. ಅಲ್ಲ, ನಾ ಮನೆಯಿಂದ ಬರ್ಬೇಕಾರೆ 2 ಬಾಳೆಹಣ್ಣು ತಂದಿದ್ದೆ. ಎಲ್ಲೋಯ್ತು ಇನ್ನೊಂದು? ದಾರಿಲಿ ಬರ್ಬೇಕಾದ್ರೆ ನಾನು ಬಿಡಿಸ್ಬಿಟ್ನಾ? ಛೇ ಇಲ್ಲ, ನಾ ಇಲ್ಲಿ ಬರ್ಬೇಕಾದ್ರೆ ಇತ್ತು. ಏನ ಇದು ಅನ್ಯಾಯ? ನೈವೇದ್ಯಕ್ಕಿಟ್ಟಿದ್ದು ಬಾಳೆಹಣ್ಣ ತಿಂದು ಬಿಟ್ಟಿಯಲ್ಲಯ್ಯ, ಎಂಜಲ್ ಮಾಡಿಬಿಟ್ಟಿಯಲ್ಲಯ್ಯ. ಹೀಗೇನಯ್ಯ ಮಾಡೋದು? ಅಲ್ಲಯ್ಯ, ಪರಮಾತ್ಮನಿಗೆ ಮೊದಲು ಅರ್ಪಿಸಿ ಆಮೇಲೆ ನಾವು ತಿನ್ಬೇಕು. ಇನ್ನೇನು ಮಾಡೋದು? ಆಯ್ತು ಬೇಡಪ್ಪ. ಹಾಗಾದ್ರೆ ಇಟ್ಬಿಡ್ತೀನಿ ತಗೋ. ಬೇಡ 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 ಬೇಡ, ನೀನೇ ತಿಂದ್ಕೋ. ಎಂಜಲ್ನ ಯಾವತ್ತೂ ದೇವ್ರಿಗೆ ಇಡಬಾರ್ದು. ಓಂ ನೀಲಕಂಠಾಯ ನಮಃ. ಯಾಕಯ್ಯ ಬೆಳಕು? ನೋಡಪ್ಪ, ಈ ಬೆಳಕಿನಿಂದ, ಈ ಆರತಿಯಿಂದ ಪರಮಾತ್ಮನನ್ನ ಬೆಳಗಿಸಿದ್ರೆ ಆ ಪರಮಾತ್ಮ ನಮ್ಮನ್ನ ಜೀವನ ಪೂರ್ತ ಆನಂದವಾ ಬೆಳಗಿಸ್ತಾನೆ. ನೋಡಪ್ಪ, ಅಲ್ಲಿ ಸ್ವಲ್ಪ ಗಂಟೆ ಇದೆಯಲ್ಲ, ಅದನ್ನ ಸ್ವಲ್ಪ ಬಾರಿಸ್ತೀಯಾ? ಯಾಕೆ ಗಂಟೆ ಬಾರಿಸ್ಬೇಕು? ಗಂಟೆ ಬಾರಿಸ್ಬೇಕಂತೆ ಗಂಟೆ. ನಿನಗೆಲ್ಲೋ ಕೆಲಸವಿಲ್ಲ. ಅಲ್ಲಯ್ಯ, ಪರಮಾತ್ಮ ನಮ್ಮ ಶಿವ ನಾದ ಪ್ರಿಯಪ್ಪ, ಅದಕ್ಕೋಸ್ಕರ ಗಂಟೆ ಬಾರಿಸ್ಬೇಕು ಅಂತ ಹೇಳಿದೆ. ಅದು ಅಲ್ಲದೆ ಘಂಟಾನಾದ ಇಲ್ಲದೆ ದೇವ್ರ ಪೂಜೆ ಮಾಡಬಾರ್ದು ಅಂತ ನಮ್ಮಪ್ಪ ಆಗಾಗ ಹೇಳ್ತಾ ಇರ್ತಾನೆ. ಅದನ್ನ ಸ್ವಲ್ಪ ಗಂಟೆನ ಸ್ವಲ್ಪ ಬಾರಿಸಪ್ಪ, ಬಾರಿಸು. ಜೈ 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 ಜೈ. ಮೆತ್ತಿಗೆ ಕಣಯ್ಯ, ಮೆತ್ತಿಗೆ ಕಣಯ್ಯ. ಅಯ್ಯೋ ಅಲ್ಲಪ್ಪ, ಯಾರೋ ಭಕ್ತಾದಿಗಳು ಅದನ್ನ ಅವ್ರ ಭಕ್ತಿಗೋಸ್ಕರ ಗಂಟೆ ಕೊಟ್ಟಿದ್ದಾರೆ. ನೀನು ಹೊಡೆದದನ್ನ ಮುರಿದು ಹಾಕ್ಬಿಡ್ತೀಯಲ್ಲಯ್ಯ ನೀನು. ಹೋಯ್ತಲ್ಲ ಗಂಟೆ ಹೋಗ್ತಲ್ಲ. ಅಯ್ಯೋ ಏನಪ್ಪ, ಇನ್ನೇನು ಮಾಡೋದಪ್ಪ? ಹಾಗೆ ಪೂಜೆ ಮಾಡ್ತೀನಿ. ನೋಡು, ಮೊದಲು ಕಣ್ಣು ಮುಚ್ಚಿ ಧ್ಯಾನ ಮಾಡು. ನಾನು ಪೂಜೆ ಮಾಡ್ಬೇಕಾದ್ರೆ ಅದು ಹೇಗೋ ಬರಲ್ಲ. ಏನಯ್ಯ, ಕಣ್ಣು ಮುಚ್ಚೋದಕ್ಕೆ ಬರೋದಿಲ್ವೇ? ನೋಡು, ಹೀಗೆ ಕಣ್ಣು ಮುಚ್ಚಬೇಕು. ನನ್ನ ಕಣ್ಣಲ್ಲಯ್ಯ,
ನಿನ್ನ ಕಣ್ಣು ಮುಚ್ಕೋಬೇಕು. ಒಳ್ಳೆ ಕಾಡು ಕಾಪಿ ಸಹವಾಸ ಆಯ್ತು. ಏಯ್! ಆಯ್ತಲ್ಲ, ಕಣ್ಣು ಮುಚ್ಚಿ ಧ್ಯಾನ ಮಾಡಪ್ಪ. ನೀನು ಎಲ್ಲಿಂದ ಬರಬೇಕು? ಆಯ್ತಪ್ಪ, ಅದು ನೋಡೋ, ನೀನು ಹೆಚ್ಚಿಗೆ ಬಾಣ ಗಿಡ ತೋರಿಸ್ಬೇಡ, ನನಗೆ ಹೆದರಿಕೆ ಆಗುತ್ತೆ. ನಾ ಪೂಜೆ ಮಾಡ್ತೀನಿಪ್ಪ. ನಾನು ಹೇಗೆ ಪೂಜೆ ಮಾಡ್ತೀನೋ ಹಾಗೆ ನೀನು ಪೂಜೆ ಮಾಡಬೇಕು. ನಾನು ಹೇಗೆ ಹೇಳ್ತೀನೋ ಹಾಗೆ ನೀನು ಹೇಳಬೇಕು, ಆಯ್ತಾ? ಹಾಗೆ ಆಗಲಿ. ಅದೇನು ಹೇಳು? ಎನ್ನ ಸಿರಿಯೇ, ಎನ್ನ ದೊರೆಯೇ, ಎನ್ನ ಸುಖವೇ, ಎನ್ನ ನಿಧಿಯೇ, ಎನ್ನ ಸಿರಿಯೇ, ಎನ್ನ ದೊರೆಯೇ, ಎನ್ನ ಸುಖವೇ, ಎನ್ನ ನಿಧಿಯೇ, ಎನ್ನ ಸಿರಿಗೆ. ಹೌದು ಹೌದು ಹೌದು. ನಿನ್ನ ಭಾವವೇ ಎನ್ನ ಜೀವವು, ನಿನ್ನ ಭಾವವೇ ಎನ್ನ ಜೀವವು, ನಿನ್ನ ಭಾವವೇ ಎನ್ನ ಜೀವವು, ನಿನ್ನ ನೋಡವೇ ಎನ್ನ ಭಾಗ್ಯವು, ನಿನ್ನ ನೋಡವೇ ಎನ್ನ ಭಾಗ್ಯವೋ, ಎನ್ನ ಸಿರಿಯೇ, ಎನ್ನ ದೊರೆಯೇ, ಎನ್ನ ಸುಖವೇ, ಎನ್ನ ನಿಧಿಯೇ, ಎನ್ನ ಸಿರಿಯೇ. ತಪ್ಪಿಸ್ಕೊಬೇಡ, ಪೂಜೆ ಮಾಡ್ತಾ ಇದ್ದಾನೆ. ನಿನ್ನ ನೋಡದ ಕಣ್ಗಳೇಕೋ, ನಿನ್ನ ನಪ್ಪದ ಕರಗೇಕೋ, ನಿನ್ನ ನೋಡದ ಕಣ್ಗಳೇಕೋ, ನಿನ್ನ ನಪ್ಪದ ಕರಗೇಕೋ, ನಿನ್ನಡಿಗೆ ರಗದ ಶಿರವಿದೇಕೋ ಶಂಕರ ಮಗಾ ದೇವ. ನಿನ್ನಡಿಗೆ ರಗದ ಶಿರವಿದೇಕೋ, ನಿನ್ನಡಿಗೆ ರಗದ ಶಿರವಿದೇಕೋ, ಮಾತನಾಡೋ ದಗವನು ತೋರೋ, ಎನ್ನ ಸಿರಿಯೇ, ಎನ್ನ ದೊರೆಯೇ, ಎನ್ನ ಸುಖವೇ, ಎನ್ನ ನಿಧಿಯೇ, ಎನ್ನ ಸಿರಿಗೆ. ಓ ಎಲ ಕಳ್ಳ ಬಾಲಕ, ಎಲ್ಲಿ ಹೋಯ್ತುಕೊಂಡಿರುವೆ? ನೀನೆಲ್ಲಿದ್ದರೂ ನಾನು ನಿನ್ನನ್ನು ಬಿಡುವುದಿಲ್ಲ. ಏನಯ್ಯ, ಈಗ ಸೊಂಟ ಹಿಡಿದು ನನ್ನ ಬಾಳೆಹಣ್ಣು ಸಿಪ್ಪೆ ಬಿಸಾಕ್ತಂಗೆ ಬಿಸಾಕ್ಬಿಟ್ಟಲ್ಲ. ನನ್ನ ಸೊಂಟ ಅಂದ್ರೆ ಏನ್ ತಿಳ್ಕೊಂಬಿಟ್ಟೆ ನೀನು? ಏನಯ್ಯ, ಹಂಗ್ಯಾಕೆ ಹೇಳ್ತಂದು ಬಿಸಾಕ್ದೆ? ಏಯ್! ಎಲ್ಲಿ ನನ್ನ ಬೇಟೆಗೆ ಮೃಗವೆಲ್ಲಿ? ದಡ್ಡ ದಡ್ಡ ನೀನು. ಒಂದೇ ಕಡೆ ನಿಂತ್ಕೊಂಡು ಬೇಟೆಯಲ್ಲಿ ಅಂತ ಕೇಳಿದ್ರೆ ಅದು ಸಿಗತ್ತೇನೆಯ? ನೋಡು, ದೇವಸ್ಥಾನ ಮೂರು ಸುತ್ತು ಬಾ, ಆಗ ಗೊತ್ತಾಗತ್ತೆ ನಮ್ಮ ರುದ್ರದೇವರ ಸತ್ಯ. ಹಾಗೆ ಆಗಲಿ. ಈ ದೇವಸ್ಥಾನವನ್ನು 3 ಸುತ್ತಿ ಬರುವೆನು. ಬೇಟೆಗೆ ಮೃಗ ಸಿಕ್ಕಿದರೆ ಸರಿ, ಇಲ್ಲವಾದರೆ ನಿನ್ನನ್ನೇ ಬೇಟೆಯಾಡುವೆನು. ಆಮೇಲೆ ಏನ್ ಬೇಕಾದ್ರೆ ಮಾಡ್ಕೋ. ಶಿವ. ಏ ರುದ್ರ, ನಿನ್ನ ಈ ದೇವಸ್ಥಾನವನ್ನು 3 ಸುತ್ತಿ ಬರುವೆನು. ಬೇಟೆ ಸಿಕ್ಕಿದರೆ ನಿನಗೆ ಅರ್ಧವನ್ನು ಕೊಡುವೆನು, ಇಲ್ಲವಾದರೆ ನಿನ್ನನ್ನೇ ಪುಡಿ ಮಾಡುವೆನು. ಬೇಡ ಮನೆ ಕಿತ್ಕೊಂಡೋಗು, ರುಬ್ಗುಂಡಾಗತ್ತೆ. ಸದ್ಯ ನಾನ್ ಬದುಕಿದ್ನಪ್ಪ. ಭಲೆ ಶಂಕರ, ಭಲೆ. ಆ ಬಾಲಕನು ಹೇಳಿದಂತೆ ನಿನ್ನ ಮೈ ಕಲ್ಲಾದರೂ ಮನಸ್ಸು ಹೂವಿನಂತಿದೆ. ಆ ಬಾಲಕನು ಹೇಳಿದಂತೆ ಈ ದೇವಸ್ಥಾನವನ್ನು 3 ಸುತ್ತು ಬರುವುದರೊಳಗಾಗಿ ಬೇಟೆ ಸಿಕ್ಕಿತು. ಇದು ನನ್ನ ಮಾತಿನಂತೆ ಅರ್ಧ ಮಾಂಸವನ್ನು ಚೆನ್ನಾಗಿ ಕೆಂಡದಲ್ಲಿ ಸುಟ್ಟು ತಂದಿರುವೆನು. ತೆಗೆದುಕೋ, ಊಟ ಮಾಡು ಶಂಕರ. ಏಕೆ ಊಟ ಮಾಡುವುದಿಲ್ಲ? ಓಹೋ, ನಿನಗೆ ಪೂಜೆಯಾಗಬೇಕಲ್ಲವೇ?
ಆ ಬಾಲಕನು ಹೇಳಿದುದೇನು? ನೀರು, ಹೂವು, ಬೆಳಕು. ಇದೋ ಈಗಲೇ ಹೋಗಿ ಓಡೋಡಿ ಬರುವೆನು. ಇದು ನನ್ನ ಪೂಜೆಯನ್ನು ಸ್ವೀಕರಿಸು ತಂದೆ. ಅಪಚಾರ, ಅಪಚಾರ, ಮಹಾಪಚಾರನಾಥ. ಅಪಚಾರ ಅಪಚಾರವಲ್ಲ ದೇವಿ, ಭಕ್ತನ ಮಹಾಧರಣಿ, ಮೈ ಮೇಲಿನ ಆಭರಣಗಳನ್ನು ಮೃದುವಾಗಿ ಬಿಡಿಸುವ ಮಹಾಧರಣಿ. ಏನು, ಎಕ್ಕಡದ ಕಾಲಿಂದಲೇ? ಅದು ಎಕ್ಕಡವಲ್ಲ ದೇವಿ, ದರ್ಬೆಗೂ ಮಿಗಿಲಾದ ಪುಣ್ಯತಮ ವಸ್ತು. ಅಪಚಾರ, ಅಪಚಾರ. ಬಾಯಿಂದ ತಂದೆ ಎಂಜಲ ನೀರನ್ನು ಲಿಂಗದ ಮೇಲೆ ಉಗುಳುತ್ತಿರುವನಲ್ಲ? ಅದು ದೇವಗಂಗೆಯ ದಿವ್ಯ ಧಾರಿ. ಅಯ್ಯಯ್ಯೋ, ಮುಡಿದ ಪಾವನಗೆಟ್ಟ ಹೂಗಳನ್ನು ಲಿಂಗದ ಮೇಲೆ ಕೆಡಹುತ್ತಿರುವನಲ್ಲ? ಅದು ಸುರದೊಪ್ಪಿಸುವ ಪಾರಿಜಾತಕ್ಕಿಂತಲೂ ಪುಣ್ಯತಮವಾದುದು. ಊಟ ಮಾಡು ಶಂಕರ, ಊಟ ಮಾಡು. ಈ ಮಾಂಸವನ್ನು ಚೆನ್ನಾಗಿ ಕೆಂಡದಲ್ಲಿ ಸುಟ್ಟು ತಂದಿರುವೆನು. ಊಟ ಮಾಡು ಶಂಕರ, ಊಟ ಮಾಡು. ಅಪಚಾರನಾಥ, ಮಾಂಸವನ್ನು ನೈವೇದ್ಯವಾಗಿ ಮಾಡುತ್ತಿರುವನು. ಶರ್ವಾಣಿ, ಈ ಭಕ್ತ ಶ್ರೇಷ್ಠನ ನಿವೇದನವು ನಿನಗೆ ಮಾಂಸವಾದರೂ ಅದು ನನಗೆ ಪಂಚಭಕ್ಷ ಪರಮಾನ್ನ. ನಾನೀಗ ತೃಪ್ತನಾದೆ, ಸಂಪೂರ್ಣ ತೃಪ್ತನಾದೆ. ಊಟ ಮಾಡು ಶಂಕರ, ಊಟ ಮಾಡು. ಶರಣು ಶಂಕರ ಶಂಭೋ, ಓಂಕಾರನಾದ ರೂಪ, ಮೊರೆಯ ನೀಲಿಸೈ ಪಾಲಿಸೋ ಆಲಿಸೋ ಸರ್ವೇಶ. ಶಿವಪ್ಪ ಕಾಯೋ ತಂದೆ, ಮೂರು ಲೋಕ ಸ್ವಾಮಿ ದೇವ, ಹಸುವೆಯನ್ನು ತಾಳಲಾರೆ ಕಾಪಾಡಯ ಹರನೇ. ಶಿವಪ್ಪ ಕಾಯೋ ತಂದೆ, ಮೂರು ಲೋಕ ಸ್ವಾಮಿ ದೇವ, ಹಸುವೆಯನ್ನು ತಾಳಲಾರೆ ಕಾಪಾಡಯ. ಭಕ್ತಿಗಂತೆ ಪೂಜೆಯಂತೆ ಒಂದು ಅರಿಯನ, ಭಕ್ತಿಗಂತೆ ಪೂಜೆಯಂತೆ ಒಂದು ಅರಿಯನ, ಪಾಪವಂತ ಪುಣ್ಯವಂತೆ ಕಾಣನಯ್ಯನ, ಪಾಪವಂತ ಪುಣ್ಯವಂತೆ ಕಾಣನಯ್ಯನ. ಹರನೇ ಶಿವಪ್ಪ ಕಾಯ ತಂದೆ, ಮೂರು ಲೋಕ ಸ್ವಾಮಿ ದೇವ, ಹಸುವೆಯನ್ನು ತಾಳಲಾರೆ ಕಾಪಾಡೆಯ. ಶುದ್ಧನಾಗಿ ಪೂಜೆಗೈಯೇ ಕೊಲುವೆಯಂತೆ ನೀ, ಶುದ್ಧನಾಗಿ ಪೂಜೆಗೈಯೇ ಕೊಲುವೆಯಂತೆ ನೀ. ಶುದ್ಧವೋ ಅಶುದ್ಧವೋ ನಾ ಕಾಣೆ ದೇವನೇ, ಶುದ್ಧವೋ ಅಶುದ್ಧವೋ ನಾ ಕಾಣೆ ದೇವನೇ. ನಾದವಂತೆ ವೇದವಂತೆ ಒಂದು ತಿಳಿಯನ, ನಾದವಂತೆ ವೇದವಂತೆ ಒಂದು ತಿಳಿಯನ. ಬೆಂದ ಜೀವನೊಂದು ಕೂಗೆ ಬಂದು ನೋಡೆಯ, ಬೆಂದ ಜೀವನೊಂದು ಕೂಗೆ ಬಂದು ನೋಡೆಯ. ಹರನೇ ಶಿವಪ್ಪ ಕಾಯೋ ತಂದೆ, ಮೂರು ಲೋಕ ಸ್ವಾಮಿ ದೇವ, ಹಸುವೆಯನ್ನು ತಾಳಲಾರೆ ಕಾಪಾಡೆಯ. ಏಕಚಿತ್ತದಿ ನಂಬಿದವರನಿ ಸಾಗಿ ಸಲಹುವೆ ಎಂತಪ್ಪ, ಏಕಚಿತ್ತದಿ ನಂಬಿದವರನಿ ಸಾಗಿ ಸಲಹುವೆ ಎಂತಪ್ಪ. ಶೋಕವ ಕರಿಸುವ ದೇವನಿನಾದರೆ ಊಟವ ಮಾಡು ನನ್ನಪ್ಪ, ಶೋಕವ ಕರಿಸುವ ದೇವನಿನಾದರೆ ಊಟವ ಮಾಡು ಎನ್ನಪ್ಪ. ಊಟವ ಮಾಡೋ ಎನ್ನಪ್ಪ, ಊಟವ ಮಾಡು ನನ್ನಪ್ಪ, ಊಟವ ಮಾಡು ನನ್ನಪ್ಪ, ಊಟವ ಮಾಡು ನನ್ನಪ್ಪ. ಏಕೆ ಊಟ ಮಾಡಲಲ್ಲೇ ಶಂಕರ? ಓಹೋ, ನಾನು ನಿನ್ನ ಎದುರಿಗಿರುವೆನೆಂದೆ. ಆಗಲಿ ಶಂಕರ, ಉಳಿದರ್ಧ ಮಾಂಸವನ್ನು ಪೇಟೆಯಲ್ಲಿ ಮಾರಿ ಆಹಾರ ಪದಾರ್ಥಗಳನ್ನು ಮನೆಗೆ ತೆಗೆದುಕೊಂಡು ಮನೆಗೆ ಕೊಟ್ಟು ಓಡೋಡಿ ಬರುವೆನು. ಊಟ ಮಾಡು ಶಂಕರ. ಏಕೆ ಶಂಕರ,
ಹೀಗೆ ಮೈಗೆ ಬಟ್ಟೆಯಿಲ್ಲದೆ ಕುಳಿತಿರುವೆಯಲ್ಲ, ನಿನಗೆ ಚಳಿಯಾಗುವುದಿಲ್ಲವೇ? ಇದು ನನ್ನ ತಲೆಯ ವಸ್ತ್ರವನ್ನು ನಿನಗೆ ಒದಿಸುವೆನು. ಶಂಕರ, ಮನೆಗೆ ಹೋಗಿ ಓಡೋಡಿ ಬರುವೆನು. ಊಟ ಮಾಡು ಶಂಕರ. ಪರಮೇಶ್ವರ, ಪಂಚಭಕ್ಷ ಪರಮಾನ್ನಗಳಿಂದಲೂ ನಿಮ್ಮನ್ನು ನಿವೇದಿಸಿ ಯುಗ ಯುಗಾಂತರಗಳಿಂದಲೂ ಪೂಜಿಸುತ್ತಿರುವ ಆ ಭಕ್ತರ ಪ್ರೇಮಕ್ಕಿಂತಲೂ ನಿಮಗೆ ಈ ರಕ್ಕಸನ ಪೂಜೆಯೇ ಮೇಲಾಗಿದೆ ಸ್ವಾಮಿ. ಪಾರ್ವತಿ, ಜಗತ್ತು ತನ್ನನ್ನು ಮೆಚ್ಚಲೆಂದು ಸಿರಿವಂತರು ಮಾಡುವ ಆಡಂಬರದ ಪೂಜೆಗಿಂತಲೂ ಭಕ್ತನು ತೀರದ ತಂದೊಪ್ಪಿಸುವ ಭಿಕ್ಷದೂಟವು ಸವಿ ನನಗೆ. ದೇವಿ, ಈ ದಿನ ಶಿವರಾತ್ರಿಯಂದು ತನ್ನನ್ನು ತಾನು ಮರೆತು ಬಿಲ್ವ ದಳಗಳಿಂದ ನನ್ನನ್ನು ಪೂಜಿಸಿ ಅರ್ಚಿಸಿದ ಈ ಭಕ್ತನ ಭಕ್ತಿಯ ಪರಿಚಯ ನಿನಗಿಲ್ಲ. ಅದು ತಾನಾಗಿಯೇ ಮುಂದೆ ವ್ಯಕ್ತವಾಗುವುದು. ಸಂಕಟವು ಮಿಗಿಲಾಯ್ತಲ್ಲವೇ ಸ್ವಾಮಿ? ಏಕೋ ತಮ್ಮ ದೇಹದ ಅರ್ಧ ಭಾಗದಲ್ಲಿದ್ದು ಈ ರಕ್ಕಸನ ಪೂಜೆಯನ್ನು ಕೈಗೊಳ್ಳುವ ದೌರ್ಭಾಗ್ಯ ನನ್ನದಾಯ್ತಲ್ಲ ಎಂದು. ಸಾಕು ಸಾಕು, ಸುಮ್ಮನಿರೋ ಕಿರಿಕುವರಿ. ಚಂಡಿ ಚಾಮುಂಡಿ ಕಾಳರಕ್ಕಸಿ ಎಂದು ಅವತರಿಸಿ ರಕ್ತ ಬೀಜಾಸುರನನ್ನು ಸಂಹರಿಸಿ ಅಂದು ನಿನ್ನ ನಾಲಿಗೆಯನ್ನು ಭೂಮಿಗೆ ಹಾಸಿ ರಕ್ತಪಾನ ಮಾಡಿದ ನಿನ್ನ ನಾ ಮರೆತು ನನ್ನರ್ಧ ದೇಹದಲ್ಲಿಟ್ಟು ಪುರಸ್ಕರಿಸುತ್ತಿರುವೆನಲ್ಲವೇ? ಇರಬಹುದು, ಏನೇ ಆಗಲಿ, ಏನೇ ಆದರೂ ಸರಿ, ಈ ರಕ್ಕಸನ ಪೂಜೆ ನಾನು ಒಪ್ಪಲಾರೆ. ಇರಲಿ, ನಾನೀಗಲೇ ಹಾಲಿನ ರೂಪವನ್ನು ತಾಳಿ ಭಕ್ತರ ಸೇವೆಯನ್ನು ಮಾಡಿ ನನ್ನ ಭಕ್ತ ಪರಾಧೀನತೆಯನ್ನು ವ್ಯಕ್ತಪಡಿಸುವೆನು. ಶಂಕರ, ಅಂದಿನಿಂದಲೂ ಹಸಿದೇ ಕುಳಿತಿರುವೆಯ? ಮಾತನಾಡು ಶಂಕರ, ಏಕೆ ಮಾತನಾಡದಿರುವೆ? ನೀನು ಮಾತನಾಡುವೆಯಾದರೆ ನಿನಗೆ ಗುಲ್ಗಂಜಿ ಸರ, ಕವಡೆ ಸರ ಎಲ್ಲವನ್ನೂ ತಂದು ಅಲಂಕರಿಸಿ ಮಾಂಸವನ್ನು ತಂದು ನಿನಗರ್ಪಿಸುವೆನು. ದಿಣ್ಣಪ್ಪ, ಅವು ನಮ್ಮ ಅಪ್ಪನಿಗೆ ಸರಿಯಾದ ಸಾಕ್ಷಿ ಆಯ್ತು. ದಿಣ್ಣಪ್ಪ, ಈ ಮಾಂಸ ಅಂದ್ರೇನು? ನಮ್ಮಪ್ಪನೂ ಹಾಗೆ ಅಂತ ಇದ್ದ. ಮಾಂಸವೆಂದರೆ ಜಿಂಕೆ, ನವಿಲು ಮೊದಲಾದ ಪ್ರಾಣಿಗಳನ್ನು ಕೊಂದು ಅದರ ಚರ್ಮವನ್ನು ಸುಲಿದು ಒಳಗಿನ ಪದಾರ್ಥವನ್ನು ತಂದು ಅರ್ಪಿಸುವುದು. ಅದಕ್ಕೆ ಮಾಂಸವೆಂದು ಹೆಸರು. ಅಯ್ಯೋ ಬೇಡ ದಿಣ್ಣಪ್ಪ, ಬೇಡ. ಈ ಮಾಂಸನ ಶಿವನಿಗೆ ಕೊಡೋದ್ರಿಂದ ಅವನು ಕೋಪ ಜಾಸ್ತಿಯಾಗಿ ನಿನ್ನ ಹತ್ರ ಮಾತಾಡೋದಿಲ್ಲ. ಪ್ರಾಣಿಗಳನ್ನು ಕೊಂದ್ರೆ ಪಾಪ ಅವು ಸಂಕಟದಲ್ಲಿ ಸಾಯತ್ತಲ್ವಾ, ಆ ಸಂಕಟ ಶಿವನಿಗೂ ಆಗತ್ತೆ. ಆದ್ರಿಂದ ನಾವು ಇನ್ನು ಮುಂದೆ ಹಣ್ಣು, ಹೂವು ಮತ್ತೆ ಪೂಜೆ ಮತ್ತೆ ಪತ್ರಿಗಳಿಂದ ಶಿವನನ್ನ ಪೂಜೆ ಮಾಡಿಸ್ಬೇಕು. ಹಾಗೇ ಆಗಲಿ. ನಡಿ ಕಾಶಿ, ಹೇಗೂ ಶಿವನು ನನ್ನೊಡನೆ ಮಾತನಾಡಿದರೆ ಸಾಕು. ನಡಿ, ಹೂ ಹಣ್ಣುಗಳನ್ನು ತೆಗೆದುಕೊಂಡು ಬರೋಣ. ನಡಿ. ಕಣ್ಣಿನ ಭಾವನೆ ಏನೆಂದು ಹೇಳು ಶಂಕರ. ಏಕೆ ಮಾತನಾಡುವುದಿಲ್ಲ? ಅಯ್ಯೋ, ನೀರು ಇನ್ನೂ ಹೆಚ್ಚಾಗಿ ಸುರಿಯುತ್ತಿರುವುದು. ಏನು ಮಾಡಲಿ, ನೀರು ಹೆಚ್ಚಾಯಿತು. ಅಯ್ಯೋ, ನೋಡಲಾರೆ. ತಾಳು ಶಂಕರ, ತಾಳು. ನಿನ್ನ ಕಣ್ಣಿನ ಬೇನೆ ಏನೆಂಬುದನ್ನೇ ಅರಿಯದ ನನ್ನ ಕಣ್ಣನ್ನೇ ನಿನಗೆ ಕೊಡುವೆನು. ದೇವಗಣಾರ್ಚಿತ ಸೇವಿತಲಿಂಗೋ ಭಾವೇರ್ಭಕ್ತಿರೇಚಕಲಿಂಗೋ ದಿನಕರ ಕೋಟಿ ಪ್ರಭಾಕರಲಿಂಗೋ ದಿನಕರ ಕೋಟಿ ಪ್ರಭಾಕರಲಿಂಗೋ ತತ್ಪ್ರಣಮಾಮಿ ಸದಾ ಶಿವಲಿಂಗೋ ತತ್ಪ್ರಣಮಾಮಿ ಸದಾ ಶಿವಲಿಂಗೋ. ಅಯ್ಯೋ, ಶಂಕರನ ಇನ್ನೊಂದು ಕಣ್ಣಿನಲ್ಲಿಯೂ ನೀರು ಸುರಿಯುತ್ತಿರುವುದು. ಏನು ಮಾಡಲಿ? ಹೇಳು ಶಂಕರ, ಕಾರಣವನ್ನಾದರೂ ಹೇಳು. ಏಕೆ ಹೇಳುವುದಿಲ್ಲ? ಆಗಲಿ, ನನ್ನ ಇನ್ನೊಂದು ಕಣ್ಣನ್ನು ನಿನಗೆ ಕೊಡುವೆನು. ನಿನ್ನ ಬೇನೆಯು ನಿಂತರೆ ನನಗೆ ಅಷ್ಟೇ ಸಂತೋಷ. ಅಯ್ಯಯ್ಯೋ ದಿಣ್ಣಪ್ಪ, ನೀನ್ ಇನ್ನೊಂದು ಕಣ್ಣು ಕೊಡಬೇಡ. ನೀನ್ 2 ಕಣ್ಣು ಕೊಟ್ಟುಬಿಟ್ರೆ ನೀನು ಶಿವನ್ನ ಹೇಗೆ ನೋಡ್ತೀಯಪ್ಪ? ಕಾಶಿ, ನಿನ್ನ ಕಣ್ಣಿನ ಮೂಲಕ ನೋಡುತ್ತೇನೆ. ದಿಣ್ಣಪ್ಪ ನೋಡು, ಮೊದ್ಲಿಂದಲೂ ನೀನು ಹೇಳ್ತಾ ಇದ್ದೆ ನಾನು ನೀನು ಒಂದೇ ಅಂತ. ಒಂದ್ ಕೆಲಸ ಮಾಡೋಣ, ನೀನೊಂದು ಕಣ್ಣು ಹೇಗಿದ್ರು ಕೊಟ್ಟಿದ್ಯಾ, ನಾನು ಒಂದ್ ಕಣ್ಣು ಕೊಟ್ಬಿಡ್ತೀನಿ, ಆಗ ಸರಿ ಹೋಗತ್ತೆ. ಅಯ್ಯೋ ಸಂಕಟ! ನೀರು! ದಿಣ್ಣಪ್ಪ
ಏನಪ್ಪ ಸಮಾಧಾನ ಮಾಡ್ಕೊ, ನೀರ್ ಬೇಕಲ್ಲ, ನಾನು ಹೋಗಿ ಬೇಗ ತಂದ್ಕೊಂಡ್ಬಿಡ್ತೀನಿ. ಅಷ್ಟರೊಳಗಾಗಿ ನಿನ್ನ ಇನ್ನೊಂದು ಕಣ್ಣು ಕೊಡಬೇಡ. ಅಯ್ಯೋ, ಶಿವನ ಕಣ್ಣಿನಲ್ಲಿ ನೀರು ಇನ್ನೂ ಜಾಸ್ತಿ ಆಯಿತು. ಏನು ಮಾಡಲಿ? ತಾಳು ಶಂಕರ, ನನ್ನ ಇನ್ನೊಂದು ಕಣ್ಣನ್ನು ನಿನಗೆ ಕೊಡುವೆನು. ನನ್ನ ಕಣ್ಣನ್ನು ಕಿತ್ತರೆ ಶಂಕರನ ಕಣ್ಣು ಎಲ್ಲಿದೆ ಎಂದು ಗುರುತಿಸುವುದು ಹೇಗೆ? ಆಗಲಿ, ನನ್ನ ಕಾಲಿನ ಅಂಗುಠದಿಂದ ನಿನ್ನ ಕಣ್ಣನ್ನು ಗುರುತಿಸಿ ನನ್ನ ಕಣ್ಣನ್ನು ಕಿತ್ತುಕೊಡುವೆನು. ನಾನಾ ಭವದಲ್ಲಿ ಹುಟ್ಟಿದ ಪ್ರಾಣಿಗಳನ್ನಿಲ್ಲೇಕೆ ತಂದೆ? ಇನ್ನು ಹುಟ್ಟಲಾರೆನು, ಬದುಕಲಾರೆನು, ಜನನ ಮರಣ ಇವೆರಡಕ್ಕೊಳಗಾದೆನಯ್ಯ. ಜನನ ಮರಣ ಇವೆರಡಕ್ಕೊಳಗಾದೆನಯ್ಯ. ಇನ್ನು ನಿನ್ನೊಳಗೆ ಸೇರಿಸಿಕೊಳ್ಳ ಕಾಳಗಸ್ತೇಶ್ವರ, ಕಾಳಗಸ್ತೇಶ್ವರ. ಶಿವದೋ 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 ಶಂಕರ! ಅಯ್ಯೋ ಅಯ್ಯೋ, ದಿಂಡಪ್ಪ ದಿಂಡಪ್ಪ, ಎಂತ ಕೆಲಸ ಮಾಡ್ಬಿಟ್ಟಿಯಲ್ಲಪ್ಪ. ಅಲ್ಲ, ಎರಡು ಕಣ್ಣನ್ನು ಕೊಟ್ಬಿಟ್ಟಿಯಲ್ಲಪ್ಪ. ಶಿವ, ದಿಂಡಪ್ಪ, ಶಂಕರ, ದಿಂಡಪ್ಪ, ಶಿವ. ಪಾರ್ವತಿ, ನಿನ್ನ ಇಚ್ಛೆಯು ನಿಶ್ಚಳವಾಯಿತಷ್ಟೇ. ಸ್ವಾಮಿ, ನಿಮಗೆ ಕಣ್ಣುಗಳನ್ನು ಕೊಟ್ಟಾಗಲೇ ನನ್ನ ಇಚ್ಛೆಯು ನಿಶ್ಚಳವಾಯಿತು ಸ್ವಾಮಿ. ಮಣಿಮಂತ, ಭೂಲೋಕದಲ್ಲಿ ಬಹುಬಳಲು ನಿನಗಾಯ್ತಲ್ಲವೇ? ಭವಹರನ ಕೃಪೆಯೊಂದಿದ್ದರೆ ಭವವಾವುದು ಬಳಲಾವುದು ತಂದೆ. ಇನ್ನು ಮುಂದೆ ಭೂಲೋಕದಲ್ಲಿ ಶಿವಭಕ್ತ ಬೇಡ್ರ ಕಣ್ಣಪ್ಪನೆಂದು ಮೆರೆದು ಪ್ರಖ್ಯಾತನಾಗು. ಮಹಾಪ್ರಸಾದ. ನಿರ್ಮಾಲ್ಯ ಶಿವೋಹಂ. ಅರ್ಥವಾಯಿತು ಎನ್ನಪ್ಪ. ಕತ್ತಲಿನ ಅನುಭವವಿಲ್ಲದೆ ಬೆಳಕಿನ ಪರಿಚಯವಾಗದು. ದೇವಗಂಗಾ ಪ್ರಾಣ ಸಂಗ, ದೇವಗಂಗಾ ಪ್ರಾಣ ಸಂಗ, ಭಸ್ಮಲೇಪಿತ ಶೋಭಿತಾಂಗ, ಭಸ್ಮಲೇಪಿತ ಶೋಭಿತಾಂಗ. ಏಳು ಶಂಕರ ನಾಗಭೂಷಣ, ಏಳು ಶಂಕರ ನಾಗಭೂಷಣ. ಮಾರ ಮಾರಣ ಅಸುರ ಮರ್ದನ, ಮಾರ ಮಾರಣ ಅಸುರ ಮರ್ದನ.